ಕಾಂತಾರ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಇನ್ನೆಲ್ಲಿಗೂ ತೆಗೆದುಕೊಂಡು ಹೋದಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. KGF ರೀತಿಯಲ್ಲಿಯೇ ಕಾಂತಾರ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಆ ಸಿನಿಮಾ ಎಷ್ಟು ಮಟ್ಟಿಗೆ ಸಕ್ಸಸ್ ಅನ್ನು ತಂದುಕೊಟ್ಟಿತ್ತು ಅಂತಂದ್ರೆ ರಿಷಬ್ ಶೆಟ್ಟಿ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ದೈವಗಳ ಬಗ್ಗೆ ಮಾಹಿತಿ, ದೈವಗಳ ಬಗ್ಗೆ ಎಲ್ರಿಗೂ ಅಪಾರವಾದಂಥ ಭಕ್ತಿ ಬರುವಂತಹ ಒಂದು ಸಿನಿಮಾ ಕಾಂತಾರ ಆಗಿತ್ತು. ಇದೇ ಜೋಶ್ನಲ್ಲಿ ಕಾಂತಾರ ಪಾರ್ಟ್ 2 ಬರಬೇಕು ಅಂತ ಬಯಕೆಯಿಂದ ಇದ್ದವರಿಗೆ ಕಾಂತಾರ 1 ಬರುತ್ತೆ, ನಾವು ಮೊದಲು ರಿಲೀಸ್ ಮಾಡಿದ್ದು ಕಾಂತಾರ 2 ಅಂತ ಹೇಳಿ ಕಾಂತಾರ 1 ರಿಲೀಸ್ ಮಾಡಬೇಕು ಅಂತ ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ಅದು ಯಾಕೋ ಗೊತ್ತಿಲ್ಲ, ಕಾಂತಾರ 1 ಸೆಟ್ ಏರಿದಾಗಿನಿಂದ ಒಂದಿಲ್ಲ ಒಂದು ಅನಾಹುತಗಳು ಸಂಭವಿಸ್ತಾನೆ ಇದೆ. 3ರಿಂದ 4 ಸಾವು ಸಂಭವಿಸೋದ್ರ ಜೊತೆಗೆ ಭಾರಿ ದೊಡ್ಡ ದುರಂತವೊಂದು ನಿನ್ನೆ ಸಂಭವಿಸಬೇಕಾಗಿತ್ತು. ಬರೋಬ್ಬರಿ 30 ಮಂದಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು, ರಿಷಬ್ ಶೆಟ್ಟಿಯನ್ನು ಸೇರಿದಂತೆ. ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಬೇಕಾದಂಥ ವ್ಯಕ್ತಿಗಳು ಬದುಕಿ ಬಂದಿದ್ದೇ ಪವಾಡ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕ್ಯಾಮರಾ ಸೇರಿದಂತೆ ಅನೇಕ ರೀತಿಯಾದ ಟೆಕ್ನಿಕಲಿ ಬಳಸ್ತಾ ಇದ್ದಂಥ ವಸ್ತುಗಳು ನೀರು ಪಾಲಾಗಿದೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ದೈವ ಈ ಹಿಂದೆನೆ ಖಡಕ್ಕಾದಂಥ ಸೂಚನೆಯನ್ನ ನೀಡಲಾಗಿತ್ತು. ನಿನ್ನ ಇಡೀ ಸಂಸಾರವನ್ನ ಛಿದ್ರ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಅವತ್ತು ರಿಷಬ್ ಶೆಟ್ಟಿ ಅವರಿಗೆ ಈ ಮಾತನ್ನ ದೈವ ಹೇಳಿದಾಗ ಅವರ ವೈಯಕ್ತಿಕ ಸಂಸಾರ, ಗಂಡ ಹೆಂಡತಿ ಮಕ್ಕಳ ಬಗ್ಗೆ ಹೇಳಿರಬಹುದು ಅಂತ ಊಹಿಸಲಾಗಿತ್ತು. ಆದ್ರೆ ಆ ಸಂಸಾರ ಕಾಂತಾರ ಸಿನಿಮಾದ ಸಂಸಾರ. ಕಾಂತಾರ ಅನ್ನುವಂಥ ಚಿತ್ರತಂಡದಲ್ಲಿ ಭಾಗಿಯಾಗಿದ್ದಂಥ ಕಲಾವಿದರು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ನಿನ್ನೆ ನಿಜಕ್ಕೂ ನಡೆದಿದ್ದೇನು, ದೈವ ಇಷ್ಟರ ಮಟ್ಟಿಗೆ ಮುನಿಸಿಕೊಳ್ಳೋದಕ್ಕೆ ಕಾರಣ ಆದ್ರೂ ಏನು, ರಿಷಬ್ ಶೆಟ್ಟಿ ಅವರು ಎಲ್ಲಿ ಎಡುತ್ತಾ ಇದ್ದಾರೆ, ಅವರ ಜೀವ ಉಳಿದಿದ್ದಾದ್ರೂ ಹೇಗೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಹೌದು, ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ಆರಂಭ ಮಾಡಿದಾಗಿನಿಂದಲೂ ಒಂದಲ್ಲ ಒಂದು ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರೀಕ್ವೆಲ್ ಶೂಟಿಂಗ್ನ ವೇಳೆ ಎಚ್ಚರಿಕೆಯಿಂದ ಇರುವಂತೆ ದೈವ ಸೂಚಿಸಿದ ಬೆನ್ನಲ್ಲೇ ಕಾಂತಾರ ಚಿತ್ರತಂಡದಲ್ಲಿ ನಿರಂತರವಾಗಿ ಸಾವು ನೋವುಗಳು ಸಂಭವಿಸ್ತಾನೆ ಇವೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರೀಕ್ವೆಲ್ ಶೂಟಿಂಗ್ ವೇಳೆ ಈಗಾಗಲೇ 4 ದುರಂತಗಳು ಸಂಭವಿಸಿದ್ದು 3 ಕಲಾವಿದರು ಮೃತಪಟ್ಟಿದ್ದಾರೆ. 3ನೇ ಕಲಾವಿದ ಮೃತಪಟ್ಟಿರುವುದು ಚಿತ್ರತಂಡಕ್ಕಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಈ ಸಾವು ಶಾಕಿಂಗ್ ಆಗಿದೆ. ಈ ಸಾವಿನ ನೋವು ಮಾಸುವ ಮುನ್ನವೇ ಮತ್ತೊಂದು ಅವಘಡ ಸಂಭವಿಸಿದ್ದು ಮತ್ತಷ್ಟು ಆತಂಕ ಎದುರಾಗಿದೆ. ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಾ ಇರುವ ಕಾಂತಾರ ಚಾಪ್ಟರ್ 2 ಈಗಾಗಲೇ ಭರ್ಜರಿ ಯಶಸ್ಸನ್ನ ಕಂಡಿದ್ದು, ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಈ ಸಿನಿಮಾದ ಚಿತ್ರೀಕರಣದ ವೇಳೆ ಒಂದರ ಹಿಂದೊಂದರಂತೆ ಭಾರಿ ಅವಘಡಗಳು ಸಂಭವಿಸ್ತಾನೆ ಇದೆ. ಸಿನಿಮಾದಲ್ಲಿ ನಟಿಸಿದ್ದ 3 ಕಲಾವಿದರು ಪ್ಲಸ್ ಇನ್ನೊಬ್ಬ ಕಲಾವಿದ, ಇವರು ರೆಸಾರ್ಟ್ ಒಂದರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರೆ, ರಾಕೇಶ್ ಕೂಡ ತಮ್ಮ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಖುಷಿಯಾಗೇ ಇದ್ರು. ಗೆಳೆಯರ ಮನೆಗೆ ಹೋಗಿ ನೃತ್ಯ ಮಾಡುವಂತ ಸಂದರ್ಭದಲ್ಲಿ ಕುಸಿದು ಬಿದ್ದು ಹಾರ್ಟ್ ಅಟ್ಯಾಕ್ ಆದ್ರು. ಇನ್ನೊಬ್ರು ನೀರು ಪಾಲಾದ್ರು, ಮತ್ತೊಬ್ರು ಆಕ್ಸಿಡೆಂಟ್ ಆದ್ರು. ಮತ್ತು ಚಿತ್ರತಂಡ ಶೂಟಿಂಗ್ ಸಂದರ್ಭದಲ್ಲಿ ಈ ಶೂಟಿಂಗ್ನ ಸೆಟ್ಟಿಗೆ ಬೆಂಕಿ ಹೊತ್ಕೊಳ್ತು. ಹೀಗೆ ಅದರ ಜೊತೆಗೆ ಕಲಾವಿದರನ್ನೆಲ್ಲ ಬಸ್ನಲ್ಲಿ ಕರೆದುಕೊಂಡು ಚಿತ್ರೀಕರಣಕ್ಕೆ ಹೋಗುವಂತ ಸಂದರ್ಭದಲ್ಲಿಗೆ ಆ ಬಸ್ಸೇ ಪಲ್ಟಿಯಾಗಿ ಕಲಾವಿದರಿಗೆಲ್ಲ ಭಾರಿ ನೋವು ಆಯಿತು. ಅಪಘಾತದಲ್ಲಿ ಎಲ್ರಿಗೂ ಗಾಯಗಳಾಗಿದ್ದಂತೂ ಸತ್ಯ. ಹೀಗೇನೆ ಇದರ ಜೊತೆಗೆ ಇದೀಗ ಭಾರಿ ಅವಘಡಗಳು ಸಂಭವಿಸ್ತಾ ಇರಬೇಕಾದ್ರೇನೆ ಇದೀಗ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಹೌದು, ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಒಬ್ರು ಈಜೋಕೆ ಹೋಗಿ ಮುಳುಗಿ ಪ್ರಾಣ ಬಿಟ್ರು. ನಂತರ ಸಿನಿಮಾದಲ್ಲಿ ನಟಿಸಿದ್ದ ಕನ್ನಡದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಮೃತಪಟ್ರು. ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಬಿಜು ವಿಕೆ ಎಂಬ ಕೇರಳದ ಕಲಾವಿದ ಮೃತಪಟ್ರು. ಇದೀಗ ದೋಣಿಗೆ ಮಗುಚಿದೆ. ಆದ್ರೆ ಆ ದೋಣಿಯಲ್ಲಿ ರಿಷಬ್ ಕೂಡ ಇದ್ರು ಅನ್ನೋದು ನಿಜವಾಗ್ಲೂ ಆಘಾತಕಾರಿ ಸಂಗತಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ 3 ಮಂದಿ ನಿಧನ ಹೊಂದಿದ ನಂತರ ಇದೀಗ ಶೂಟಿಂಗ್ ಸೆಟ್ನಲ್ಲಿ ಅಪಘಾತ ಸಂಭವಿಸಿದೆ. ಆದ್ರೆ ಯಾವುದೇ ಪ್ರಾಣಹಾನಿ ನಡೆದಿಲ್ಲ ಅನ್ನೋದಷ್ಟೇನೆ ನಿಜವಾಗ್ಲೂ ಇಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡಬೇಕಾಗಿದೆ. ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೆಸಲಾಗ್ತಾ ಇತ್ತು. ಬೋಟ್ ಒಂದು ಮುಗಚಿ ಬಿದ್ದುಬಿಟ್ಟಿದೆ. ಬೋಟ್ನಲ್ಲಿ ನಟ ರಿಷಬ್ ಶೆಟ್ಟಿ ಹಾಗೂ ನಿರ್ದೇಶಕ ಆಗಿರುವಂಥ ರಿಷಬ್ ಶೆಟ್ಟಿ ಅವರು, ಅದರ ಜೊತೆಗೆ 30ಕ್ಕೂ ಹೆಚ್ಚು ಮಂದಿ ಕಲಾವಿದರು, ತಂತ್ರಜ್ಞರು ಇವರೆಲ್ಲರೂ ಇದ್ರು ಅನ್ನೋದು ವರದಿಯ ಆಗಿದೆ. ಯಾವುದೇ ಜೀವಹಾನಿ ಆಗಿಲ್ಲ ಅನ್ನೋದು ಒಂದೇ ಇಲ್ಲಿ ಖುಷಿ ಪಡಬೇಕಾದಂಥ ಸಂಗತಿ ಆಗಿರೋದು. ಕೊನೆಯ ಹಂತದ ಶೂಟಿಂಗ್ಗಳು ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಕೊನೆಯ ಹಂತದ ಶೂಟಿಂಗ್ನ ಸಂದರ್ಭದಲ್ಲಿ ಈ ಶೂಟಿಂಗ್ ಸೆಟ್ಟನ್ನು ಸಾಕಷ್ಟು ರೀತಿಯಲ್ಲಿ ವಿನ್ಯಾಸವನ್ನು ಮಾಡಲಾಗಿತ್ತು. ಸಹಜವಾಗಿಯೇ ಕೊನೆ ಶೂಟಿಂಗ್ ಸೀನ್ಗಳು ತುಂಬಾನೇ ಪ್ರಮುಖವಾಗಿರುತ್ತೆ. ಈ ಪ್ರಮುಖವಾದ ಶೂಟಿಂಗ್ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವುದು ಎಲ್ರಿಗೂ
ಬೇಜಾರಾಗಿದೆ. ಹೌದು, ಇದು ಶಿವಮೊಗ್ಗದ ಮಾಸ್ತಿಕಟ್ಟೆಗ ಮಾಣಿ ಜಲಾಶಯದಲ್ಲಿ ಶೂಟಿಂಗ್ ಅನ್ನು ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ದೋಣಿಯಲ್ಲಿ ಕ್ಯಾಮ್ರಾಮ್ಯಾನ್, ನಟ ರಿಷಬ್ ಶೆಟ್ಟಿ ಹಾಗೇನೆ ಒಂದು 30 ಮಂದಿ ಬೇರೆ ಬೇರೆ ದೋಣಿಗಳಲ್ಲಿ ಇದ್ರು. ಈ ಸಂದರ್ಭದಲ್ಲಿ ದೋಣಿ ಮಗುಚು ಬಿಟ್ಟಿದೆ. ಕಲಾವಿದರು ಹಾಗೂ ತಂತ್ರಜ್ಞರು ಈಜ್ತಾನೆ ದಡ ಸೇರಿಕೊಂಡಿದ್ದಾರೆ. ಇದರಲ್ಲಿ ಬಹಳಷ್ಟು ರೀತಿಯಾದಂಥ ಕ್ಯಾಮರಾ, ಬಹಳ ದುಡ್ಡಿನದ್ದು, ಲಕ್ಷಾನ್ಗಟ್ಲೆ ಕೋಟಿಗಟ್ಲೆ ಇದ್ದಂಥ ಕ್ಯಾಮ್ರಾಗಳು ನೀರು ಪಾಲಾಗಿದೆ. ಪ್ರಾಪರ್ಟೀಸ್ ಎಲ್ಲವೂ ಕೂಡ ಹಾಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಿಷಬ್ ಶೆಟ್ಟಿ ಸೇರಿದಂತೆ ಇನ್ನುಳಿದಂಥ ಕಲಾವಿದರು ಈಜಿಕೊಂಡೇ ದಡ ಸೇರಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡದೊಂದು ದುರಂತ ಸಂಭವಿಸ್ತಾ ಇತ್ತು. ಇದನ್ನ ಗಮನಿಸ್ತಾ ಇದ್ದವರು ಇದ್ಯಾಕೋ ಕಾಂತಾರ ಶೂಟಿಂಗ್ ಮುಗಿಯೋದ್ರೊಳಗೆ ಇನ್ನೇನೇನಾಗಿ ಹೋಗುತ್ತೋ ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಪ್ತಮಿತ್ರ ಸಿನಿಮಾ ಮುಗಿದ ನಂತರವೂ ಇದೇ ರೀತಿಯಾಗಿ ಸಾವು ನೋವುಗಳು ಸಂಭವಿಸಿದಾಗ ಸಿನಿಮಾದ ಎಫೆಕ್ಟ್ ಅಂತ ಹೇಳಲಾಗಿತ್ತು. ಇದೀಗ ಕಾಂತಾರ ವಿಚಾರದಲ್ಲಿ ದೈವ ಮುನಿಸಿಕೊಂಡಿದೆ. ದೈವಗೆ ಇಷ್ಟ ಇಲ್ಲದಿದ್ರೂ ರಿಷಬ್ ಶೆಟ್ಟಿ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಪ್ರಾಣಗಳೇ ಹೋಗ್ತಾ ಇದೆ ಅಂತ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿನಿಮಾ ರಿಲೀಸ್ ಆಗಿ ಇನ್ನೇನೇನಾಗುತ್ತೋ ಅನ್ನುವಂಥ ಆತಂಕದಲ್ಲಿ ಸಹಜವಾಗಿ ಕೆಲವರಿದ್ದಾರೆ. ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.